ಇನ್ನೊಂದು ಅತ್ಯಂತ ಮಹತ್ವವಾಗಿರ್ತಕ್ಕಂಥ ವಿಷಯ ಅಂದರೆ ಈ ಸಾಮಾಜಿಕ ನ್ಯಾಯ ಪರಿಣಾಮಕಾರಿಯಾಗಿ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನು ರಾಜ್ಯ ಸರ್ಕಾರ ಮಾಡೋದಕ್ಕೆ ನಿರ್ಣಯಿಸಿ ಆ ಹಿಂದುಳಿದ ವರ್ಗಗಳ ಸಮಿತಿಯವರಿಗೆ ಆಯೋಗದವರಿಗೆ ಆ ಕೆಲಸ ಹಚ್ಚಿಕೊಟ್ಟಿತ್ತು. ಅದನ್ನು ವಿವರಗಳನ್ನು ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾದ ಮಾನ್ಯ ತಂಗಡಿಗೆ ಅವರು ನಿಮಗೆ ವಿವರಿಸ್ತಾರೆ. ಸ್ವಲ್ಪ ಸರ್, ಈಗ ಕ್ಯಾಬಿನೆಟ್ನಲ್ಲಿ ಹಿಂದುಳಿದ ವರ್ಗದ ಆಯೋಗದ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನು ಹಿಂದೆ ಕಾಂತರಾಜ್ ಅವರು ಅವಧಿ ಮುಗಿದ ಮೇಲೆ ಮೆಂಬರ್ ಸೆಕ್ರೆಟರಿಯವರು ಸಹಿ ಮಾಡಲಾದ ಹಂಗೆ ಬಿಟ್ಟಿದ್ದಕ್ಕೆ ಅದು ವರದಿ ಅಷ್ಟೇ ನಿಂತಿತ್ತು. ಅದಾದ ಮೇಲೆ ಜಯಪ್ರಕಾಶ್ ಹೆಗಡೆ ಅವರು ಆಯೋಗದ ಅಧ್ಯಕ್ಷರಾದ ಮೇಲೆ ಮುಖ್ಯಮಂತ್ರಿಗಳ ಒಂದು ಆದೇಶದ ಮೇಲೆ ಅದನ್ನು ಮುಂದುವರಿಸಿ ಪೂರ್ಣ ವರದಿಯನ್ನು ಕೊಡಬೇಕು ಅಂತ ಹೇಳಿದರು. ಅದ್ರ ಪ್ರಕಾರ ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರು ವರದಿಯನ್ನು ಕೊಟ್ಟರು. ಆ ವರದಿಯಲ್ಲಿ ಕನಿಷ್ಠ 2 ಬಾಕ್ಸು ವರದಿಯನ್ನು ಕೊಟ್ಟಿದ್ದರು. ಅದರಲ್ಲಿ ಮೊದಲನೇ ಬಾಕ್ಸ್ನೊಳಗೆ ಜಾತಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮತ್ತು ಸಮಗ್ರ ವರದಿಯ ಒಂದು ಬುಕ್ಕ, ಜಾತಿವಾರು ಜನಸಂಖ್ಯೆಯ ಒಂದು ಸಂಪುಟ ಮತ್ತು ಜಾತಿ ವರ್ಗಗಳ ಪ್ರಮುಖ ಲಕ್ಷಣಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳನ್ನು ಹೊರತುಪಡಿಸಿ ಉಳಿದ 8 ಸಂಪುಟಗಳು ಇದ್ದು, ಅದಾದಮೇಲೆ ಜಾತಿ ವರ್ಗಗಳ ಪ್ರಮುಖ ಲಕ್ಷಣಗಳು ಪರಿಶಿಷ್ಟ ಜಾತಿ ಒಂದು ಸಂಪುಟ, ಪರಿಶಿಷ್ಟ ಪಂಗಡದ ಒಂದು ಸಂಪುಟ, ವಿಧಾನಸಭಾ ಕ್ಷೇತ್ರವಾರು ಜಾತಿವಾರು ಮತ್ತು ಅಂಕಿ ಅಂಶಗಳನ್ನು 2 CD-ಯಲ್ಲಿ ರೆಕಾರ್ಡ್ ಮಾಡಿ ಕೊಡುವಂಥದ್ದು ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ದತ್ತಾಂಶಗಳನ್ನು ಅಧ್ಯಯನ ವರದಿ ಮಾಡಿ ಅದು ಒಂದು ಪುಸ್ತಕ. ಅಂದರೆ ಈ ಒಂದು ಬಾಕ್ಸ್ನೊಳಗೆ ಕನಿಷ್ಠ 13 ಸಂಪುಟಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದರು. ಅದನ್ನೇ ಮತ್ತು ಇನ್ನೂ ಒಂದು ಬಾಕ್ಸು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಜಾತಿವಾರ ವರ್ಗಗಳ ಸಂಪುಟ, ಅಂದರೆ 4 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳನ್ನು ಹೊರತುಪಡಿಸಿ ಅದಕ್ಕೂ 4 ಬುಕ್ಗಳು ಮತ್ತು ಇನ್ನೂ ಒಂದು ಜಾತಿವಾರ ವರ್ಗಗಳ ಬಗ್ಗೆ ಒಂದು ಸಂಪುಟ, ಜಿಲ್ಲಾವಾರು ಮತ್ತು ತಾಲೂಕವಾರು ಮತ್ತು ಕುಟುಂಬ ಹಾಗೂ ಜನಸಂಖ್ಯೆ ವರದಿ 30 ಸಂಪುಟಗಳನ್ನು ಅದು ಒಂದು ಬುಕ್ಕ, ಶಿಕ್ಷಣ ಉದ್ಯೋಗ ಮತ್ತು ರಾಜಕೀಯ ಪ್ರಾತಿನಿಧ್ಯ ಕುರಿತು ದ್ವಿತೀಯ ಮೂಲಗಳಿಂದ ಪಡೆದ ವಿವರ ಅದು ಒಂದು ಸಂಪುಟ. ಇದನ್ನೆಲ್ಲವೂ ಸೇರಿ 37 ಸಂಪುಟ. ಅಂದರೆ ಒಟ್ಟು ಸಂಪುಟ ಒಂದು ಬಾಕ್ಸ್ನೊಳಗೆ 13 ಮತ್ತು 37 ಸೇರಿ ಒಟ್ಟು 40 ಪುಸ್ತಕಗಳ ಸಂಪುಟಗಳ ವರದಿಯನ್ನು ಇವತ್ತು ಕ್ಯಾಬಿನೆಟದ ಮುಂದೆ ಅದನ್ನು ಓಪನ್ 40 ಇಲ್ಲ ವಾಲ್ಯೂಮ್ 37 ಪ್ಲಸ್ 13 ಸಾರಿ 50 ಬುಕ್ಗಳನ್ನು ಇವತ್ತು ಸಂಪುಟಗಳನ್ನು ನಾವು ಅದನ್ನು ಓಪನ್ ಮಾಡಿದ್ದೀವಿ. ಅದರಲ್ಲಿ ಈಗಾಗಲೇ ಕೆಲವೊಂದಿಷ್ಟು ವಿಚಾರಗಳನ್ನು ಸಂಪುಟದಲ್ಲಿ ಚರ್ಚೆ ಮಾಡಿ ಮುಂದಿನ 17ನೇ ತಾರೀಕಿಗೆ ಗುರುವಾರ 17ನೇ ತಾರೀಕಿಗೆ ಸಂಪುಟಗಳು ಸವಿಸ್ತಾರವಾಗಿ ಎಲ್ಲ ವಿವರವನ್ನು ತೆಗೆದುಕೊಂಡು ಬರಬೇಕು. ಅವತ್ತು ಸಂಪುಟದಿಂದ ಪ್ರಸ್ತಾಪ ಮಾಡಬೇಕು ಮತ್ತು ಅದರ ಬಗ್ಗೆ ಕಂಪ್ಲೀಟ್ ವಿವರವನ್ನು ಎಲ್ಲ ಸಚಿವರಿಗೂ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಅಲ್ಲಿ ಅವತ್ತು 13ನೇ ತಾರೀಕಿಗೆ ಮುಖ್ಯಮಂತ್ರಿಗಳ ಒಂದು ಸಮ್ಮುಖದೊಳಗೆ ಅವತ್ತಿನ 17ನೇ ತಾರೀಕಿನ ಸಂಪುಟದೊಳಗೆ ಚರ್ಚೆ ಆಗುತ್ತೆ. ಆದರೆ ಭಾಳ ಪ್ರಮುಖವಾದಂಥ 17ನೇ ತಾರೀಕು ಗುರುವಾರ, ಅದರ ಜೊತೆಗೆ ಕೆಲವೊಂದಿಷ್ಟು ಪ್ರಮುಖವಾದಂಥವನ್ನ ನಿಮ್ಮ ಗಮನಕ್ಕೆ ತರುವಂಥ ಕೆಲಸ ಏನಂದರೆ 2011ರ ಸಮೀಕ್ಷೆ ಪ್ರಕಾರ ರಾಜ್ಯದೊಳಗೆ ಜನಸಂಖ್ಯೆ 6,11,00,000 ಪಾಪ್ಯುಲೇಷನ್ ಇದೆ.
ಆದರೆ ಈ ರಾಜ್ಯದಲ್ಲಿ 2015 ಇದೇನು ಶೈಕ್ಷಣಿಕ ಸಮೀಕ್ಷೆಯನ್ನು ಏನು ಕೊಟ್ವಿ, ಅವತ್ತು ಪ್ರತಿ ವರ್ಷ ಇಷ್ಟಿಷ್ಟು ಜನಸಂಖ್ಯೆ ಜಾಸ್ತಿ ಅಂತಂದು ಒಂದು ಪ್ರಿಡಿಕ್ಷನ್ ಮಾಡಿ ಕನಿಷ್ಠ 6,35,00,000 ಜನಸಂಖ್ಯೆ ಸಮೀಕ್ಷೆ ಮಾಡಬೇಕು ಅಂತ ಅಂದಾಜು ಮಾಡಿದ್ವಿ. ಅದು ಮಾಡಿ ರಾಜ್ಯಾದ್ಯಂತ ಅವತ್ತಿನ ಸಮೀಕ್ಷೆ ಒಳಗೆ ಈ ಸಮೀಕ್ಷೆ ಒಳಗೆ 5,98,00,000 ಜನಗಳ ಒಳಗೊಂಡಂಥ ಒಟ್ಟು 1,35,00,000 ಕುಟುಂಬಗಳು ಈ ಸಮೀಕ್ಷೆಯಲ್ಲಿ ಒಳಪಟ್ಟಿದ್ದಾವೆ. ಇನ್ನೊಂದು ಇನ್ನೊಮ್ಮೆ ಒಟ್ಟು 5,98,00,000 ಜನಗಳು ಇದರೊಳಗೆ ಸಮೀಕ್ಷೆಗಳು ಒಳಗೊಂಡಿದ್ದಾರೆ. ಒಟ್ಟು ಕುಟುಂಬ 1,35,00,000 ಕುಟುಂಬಗಳು ಈ ಸಮೀಕ್ಷೆಯಲ್ಲಿ ಒಳಗೊಂಡಿದ್ದಾವೆ. ಅಂದರೆ ಈ ಸಮೀಕ್ಷೆ ನಾವು ವರದಿ ಏನು ಸಮೀಕ್ಷೆ ಪ್ರಕಾರ 94.17% ಜನ ಕವರ್ ಆಗಿದ್ದಾರೆ. ಈ ಸಮೀಕ್ಷೆಯಲ್ಲಿ ಪೂರ್ಣ ಪ್ರಮಾಣದ ಮಾಹಿತಿ ಇದೆ. ಅಂದರೆ 37 ಲಕ್ಷ ಜನರು ಮಾತ್ರ ಇದ್ರಾಗ ನಮಗೆ ಹೊರಗಡೆ ಉಳಿದಿದ್ದಾರೆ, ಈ ಸಮೀಕ್ಷೆಯಿಂದ ಹೊರಗಡೆ ಉಳಿದಿದ್ದಾರೆ. ಅಂದರೆ 5.83% ಜನ ಮಿಸ್ ಆಗಿದ್ದಾರೆ. ಅಂದರೆ ಇದರೊಳಗೆ ಸಮೀಕ್ಷೆ ಒಳಗೆ ಆಗಲಾರ್ದಂಥದ್ದು. ಇದರಲ್ಲಿ ಈ ಸಮೀಕ್ಷೆಗೆ ಇಡೀ ರಾಜ್ಯದೊಳಗೆ ಜಿಲ್ಲಾಧಿಕಾರಿಗಳು, ಆಯುಕ್ತರು, ಬೃಹತ್ ಬೆಂಗಳೂರು ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು 31, ಅಂದರೆ IAS ಅಧಿಕಾರಿಗಳು 31 ಮತ್ತು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತಿ ಮತ್ತು ಅಪರ ಜಿಲ್ಲಾಧಿಕಾರಿಗಳು, ಇವರೆಲ್ಲ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಜಿಲ್ಲೆಯ ಸಂಬಂಧಪಟ್ಟಂಥ 79 ಅಧಿಕಾರಿಗಳು, ತಹಸೀಲ್ದಾರರು, ಆಯುಕ್ತರು, ನಗರಸಭೆಯ ಮುಖ್ಯಾಧಿಕಾರಿಗಳು, ಪುರಸಭೆ ಮತ್ತು ಕಂದಾಯ ಅಧಿಕಾರಿಗಳು ಚಾರ್ಜ್, ಅಂದರೆ ಇವ್ರ ಜವಾಬ್ದಾರಿ ಅಂದರೆ 727 ಅಧಿಕಾರಿಗಳು. ತಹಸೀಲ್ದಾರ್ ಗ್ರೇಡ್ 2 ಮತ್ತು ನಗರಸಭೆ ಆಯುಕ್ತರು, ಈ ಮುಖ್ಯಾಧಿಕಾರಿಗಳು, ಕೆಳಗಂಡಂಥ ಅಧಿಕಾರಿಗಳು, ಹೆಚ್ಚುವರಿ ಅಧಿಕಾರಿಗಳು 560 ಅಧಿಕಾರಿಗಳು. ಶಿಕ್ಷಕರು, ಈ ಗಣತಿಯನ್ನು ಮಾಡುವಂಥ ಶಿಕ್ಷಕರು 1,33,825. ಈ ಕೃಷಿ ಇಲಾಖೆ ಅಧಿಕಾರಿಗಳು, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು, ಪಂಚಾಯತ್ ಅಭಿವೃದ್ಧಿ ಇಲಾಖೆ PDO ಇವರೆಲ್ಲ, ಕಂದಾಯ ವಿಲೇಜ್ ಅಕೌಂಟ್ ಇವರೆಲ್ಲ ಸೇರಿ 22,190. ಈ ಮಾಸ್ಟರು, ಟ್ರೈನರು ಇವರಿಗೆಲ್ಲರಿಗೂ ಯಾವ ರೀತಿ ಸಮೀಕ್ಷೆ ಮಾಡಬೇಕನ್ನೋದನ್ನು ಟ್ರೈನ್ ಮಾಡಿದಂಥವ್ರು 2,588. ಅಂದರೆ ಈ ಒಟ್ಟಾರೆ ಈ ಸಮೀಕ್ಷೆಯೊಳಗೆ ಅಧಿಕಾರಿಗಳು ಕೆಲಸ ಮಾಡಿದ್ದು 1,60,000 ಅಧಿಕಾರಿಗಳು ಈ ಸಮೀಕ್ಷೆಯೊಳಗೆ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಈ ಸಮೀಕ್ಷೆಯೊಳಗೆ ಒಂದು ಬುಕ್ಲೆಟ್ ಕೊಟ್ಟಿದ್ದೀವಿ ನಾವು. ಆ ಬುಕ್ಲೆಟ್ದೊಳಗೆ ಕನಿಷ್ಠ ಎಲ್ಲರ ಮಾಹಿತಿ, ಎಲ್ಲ ರೀತಿಯ ಮಾಹಿತಿ, ಕನಿಷ್ಠ 54 ಮಾನದಂಡಗಳನ್ನು, ಅಂದರೆ ಆ ಕುಟುಂಬಕ್ಕೆ ಏನೇನು ಬೇಕು, ಅವನ್ನೆಲ್ಲ ಏನೇನು ಇರಬೇಕು, ಏನೇನು ಮಾಹಿತಿ ಇರಬೇಕು ಅನ್ನೋದನ್ನು 54 ಮಾನದಂಡಗಳನ್ನು ಮಾಡಿದ್ವಿ. ಮತ್ತು ಇದಕ್ಕೆ ಈ ಸಮೀಕ್ಷೆ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಒಂದು ತಜ್ಞರ ತಂಡವನ್ನು ಮಾಡಿದ್ವಿ. ಆ ತಜ್ಞರ ತಂಡ 6 ಮಂದಿ ಇದ್ದರು. ಒಂದು ಪ್ರೊಫೆಸರ್ ಜೋಗೀನ್ ಶಂಕರ್ ಅಂತ ಕುಲಪತಿಗಳು, ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗ, ಜೋಗನ್ ಶಂಕರ್, ಮತ್ತು ಇನ್ನೊಬ್ಬರು ಪ್ರೊಫೆಸರ್ ಅಬ್ದುಲ್ ಅಜೀಜ್ ಅಂತ, ಇನ್ನೊಂದು ಡಾಕ್ಟರ್ ಎಂಬ್ರೋಸ್ ಪಿಂಟೋ ಅಂತ. ಅಂದರೆ ಇವರು ಲಕ್ಷ್ಮೀಪತಿ, ರಾಜಲಕ್ಷ್ಮಿ, ಅವ್ರ ಪರವಾಗಿ ನವೀನ್ ಭಾರತಿ. ಅಂದರೆ ಒಟ್ಟು 6 ಮಂದಿ ಎಲ್ಲ ತಜ್ಞರ ಒಳಗೊಂಡಂಥ ಗುಂಪು. ಈ ಟೀಮಿನ ಜೊತೆಗೆ ಇವರು 54 ಪಾಯಿಂಟ್ಸನ್ನು ರೆಡಿ ಮಾಡ್ಕೇಸಿ ಕೊಟ್ಟಿದ್ದು. ಇದಾದಮೇಲೆ ಪ್ರತಿ ದಿವಸ ಇವರೇನು ಅಧಿಕಾರಿಗಳು ತಮ್ಮ ಒಂದೊಂದು ಊರಿಗೆ ಮನೆಗೆ ಹೋಗಿ ಏನು ಸಮೀಕ್ಷೆ ಮಾಡಿ ಬರ್ತಿದ್ರು, ಅದನ್ನು ಫೀಲ್ಡ್ ಮಾಡೋದಕ್ಕೆ ಪ್ರತಿ ಜಿಲ್ಲಾ ಕೇಂದ್ರದೊಳಗೂ ನಾವು ಭಾರತ್ ಎಲೆಕ್ಟ್ರಾನಿಕ್ಸ್ BEL ಸಂಸ್ಥೆಗೆ ಇದನ್ನು ಕೊಟ್ಟಿದ್ವಿ. ಗಣಕೀಕರಣ ಮಾಡಲಿಕ್ಕೆ, ಅಂದರೆ ಮಾಹಿತಿಯನ್ನು ಸಂಗ್ರಹ ಮಾಡಿ ಫೀಲ್ಡ್ ಮಾಡಲಿಕ್ಕೆ, ಅದನ್ನು ಮಾಡಲಿಕ್ಕೆ ಕನಿಷ್ಠ BEL ಸಂಸ್ಥೆಗೆ 43,09,00,000ಕ್ಕೆ ಒಡಂಬಡಿಕೆ MOU ಮಾಡ್ಕೊಳ್ಳುವಂಥ ಕೆಲಸವನ್ನು ಆಗಿತ್ತು. ಇದಕ್ಕೆ 2015 ಶೈಕ್ಷಣಿಕ, ಸಾಮಾಜಿಕ ಇವೆಲ್ಲ ಇದನ್ನು ಮಾಡಲಿಕ್ಕೆ ಕೇಂದ್ರ ಸರ್ಕಾರದಿಂದ 7 ಕೋಟಿ, ರಾಜ್ಯ ಸರ್ಕಾರದಿಂದ 185.79 ಕೋಟಿ, ಒಟ್ಟು 192.79 ಕೋಟಿ ಬಿಡುಗಡೆ ಮಾಡಲಾಗಿತ್ತು. ಅದಕ್ಕೆ ಪೂರ್ಣ 165.51 ಕೋಟಿ
ವೆಚ್ಚವನ್ನು ಮಾಡಲಾಗಿದೆ. ಇದು ಈ ಅಂಕಿಅಂಶಗಳ ಗಣಕೀಕರಣಗೊಳಿಸಿ ಅಂಕಿಅಂಶಗಳನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಈ ಸಂಸ್ಥೆಯ ಮುಖಾಂತರನೂ ಇವನ್ನೆಲ್ಲ ಆ ಡೇಟಾವನ್ನು ಮಾಡುವಂಥ ಕೆಲಸ ಅಂದರೆ ಪೂರ್ಣ ಕಂಪ್ಲೀಟ್ ಆಗಿದೆ. ಇದಾದಮೇಲೆ ಈಗ ನೀವತ್ತು ಎಲ್ಲ ವಿಚಾರವನ್ನು ಯಾರಿಗೂ, ಯಾಕಂದರೆ ಇವತ್ತೇ ನಾವು ಅದನ್ನು ಏನು ವರದಿ ತೊಗೊಂಡ್ಮೇಲೆ ನಾವು ಅದನ್ನು ಇವತ್ತು ಬಿಡುಗಡೆ ಮಂತ್ರಿಗಳಿಗೆ ಎಲ್ಲದ ಡೀಟೇಲ್ಸನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಅದಾದಮೇಲೆ 17ನೇ ತಾರೀಕಿನ ದಿವಸ ಇದನ್ನು ವಿಶೇಷ ಕೊಡು ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. 17ನೇ ತಾರೀಕಿಗೆ ವಿಶೇಷ ಅಧಿವೇಶನ. ಎಲ್ಲ ಸಂಪುಟಗಳು ಕೊಡ್ತೀರಾ ಸರ್ ಅಥವಾ ಬರೀ ರೆಕಮೆಂಡೇಶನ್ ಮಾತ್ರ ಕೊಡ್ತೀರಾ ಅವರಿಗೆ? ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಯಾವ್ಯಾವಿದೆ ಅದನ್ನು ಚೀಫ್ ಸೆಕ್ರೆಟರಿ ಅವರು ಮಾರ್ಕ್ ಮಾಡಿಕೊಡ್ತಾರೆ, ಅವನ್ನೆಲ್ಲವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಅದನ್ನು ಓದಿದ ಮೇಲೆ ಗೊತ್ತಾಗತ್ತೆ, ನನಗೆ ನೋಡೇ ಇಲ್ಲ ನಾನು. 17ನೇ ತಾರೀಕು ನಿಮಗೆಲ್ಲ ಹೇಳ್ತಾರೆ. ಹಾಂ ಸರ್, ಇದ್ರಾಗ ಏನು ಡೀಟೇಲ್ಸ್ ಇಲ್ಲ. ಇದನ್ನು ಇನ್ನೂ ಅಂಕಿಅಂಶಗಳನ್ನು ಅಷ್ಟೇ ನನ್ನ ಹತ್ರ ಇದ್ದಿದ್ದ ಅಂಕಿಅಂಶಗಳನ್ನು ಅದನ್ನು ಓಪನ್ ಮಾಡಿ ಇದನ್ನೊಂದು ಮಾಡಿ ಕೊಡ್ತೀವಿ. ಸರ್, ಈಗ ಇದ್ರ ಬಗ್ಗೆ ಸರ್ ಸಚಿವ ಸಂಪುಟದಲ್ಲಿ ಇದ್ರ ಬಗ್ಗೆ ಯಾರು ಸಚಿವರುಗಳು ತಮ್ಮ ಆಕ್ಷೇಪ ವ್ಯಕ್ತಪಡಿಸ್ತಾರೆ ಸರ್? ಈ ವರದಿ ಬಗ್ಗೆ ಹಿಂದೆ ಎಲ್ಲ ಲಿಂಗಾಯತರು ಒಕ್ಕಲಿಗರು ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ವ್ಯಕ್ತ ಮಾಡಿಲ್ಲ, ಎಲ್ಲರೂ ಸರ್ವಾನುಮತದ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. 17 ಏಪ್ರಿಲ್ ಈ ವರದಿಯನ್ನ ಸರ್ಕಾರ ಒಪ್ಕೊಂಡಿದೆಯಾ ಸರ್? 25 ಸಚಿವ ಸಂಪುಟ ವರದಿಯನ್ನು ಒಪ್ಕೊಂಡಿದೆಯಾ? ಅಂಗೀಕಾರ ಮಾಡಿ ಒಪ್ಪಿಗೊಂಡ ಮೇಲೆ 17ನೇ ತಾರೀಕಿಗೆ ಸವಿಸ್ತರವಾದಂಥ ಡೀಟೇಲ್ ಅನ್ನು ಚರ್ಚೆ ಮಾಡಲಿಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. I will read the decision of the government again. ದಿನಾಂಕ 17/4/2025 ಗುರುವಾರ ಸಂಜೆ 4 ಗಂಟೆಗೆ ಸಚಿವ ಸಂಪುಟದ ವಿಶೇಷ ಸಭೆಯನ್ನು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ವಿಧಾನಸೌಧದ ಸಚಿವ ಸಂಪುಟ ಸಭಾಮಂದಿರದಲ್ಲಿ ಕರೆಯಲಾಗಿದೆ. ಸದರಿ ಸಚಿವ ಸಂಪುಟ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಸಲ್ಲಿಸಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿಯ ಕುರಿತು ಚರ್ಚಿಸಲಾಗುವುದು. ಥ್ಯಾಂಕ್ ಯು. ಆಮೇಲೆ ಈಗ ಸರ್ 37 ಲಕ್ಷ ಜನ ಹೊರಗಿದ್ರು ಅನ್ನೋದಾದರೆ ಸಂಪೂರ್ಣ ವರದಿ ಹೆಂಗಾಗುತ್ತೆ ಸರ್? ಇದು ಅಲ್ರಿ, ಸೆನ್ಸಸ್ನಾಗೂ 3% ಉಳಿಯಲ್ವಾ? 3% ಅಲ್ಲ ಸರ್, 94.17%. This is a very big number, very successful number. ಸ್ನೇಹಿತರೆ, ಇವತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಜಾತ್ಯತೀತವಾಗಿ ಎಲ್ಲ ಸಚಿವರು ಒಪ್ಪಿಕೊಂಡು 17ನೇ ತಾರೀಕಿಗೆ ಪೂರ್ಣ ಪ್ರಮಾಣದ ಚರ್ಚೆಯನ್ನು ಮಾಡೋಣ ಅಂತೇಳಿ ಅಲ್ಲ, ಇದನ್ನು ಬಿಡ್ಬೇಕಲ್ಲ, ಡೀಟೇಲ್ಸ್ ಓದ್ಬೇಕಲ್ಲ ಎಲ್ಲರೂ. ಇಲ್ಲ, ಲೆಟ್ ಮಿ ಬಿ ವೆರಿ ಕ್ಲಿಯರ್. ನಾವು ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದೀವಿ ಅಂತ ಓದಿದೆ ನಾನು. ಅದಕ್ಕೆ ಈ ಹಿಂದುಳಿದ ವರ್ಗಗಳ ಈ ಸಮೀಕ್ಷಾ ವರದಿಯನ್ನು, ಆಯೋಗ ಸಲ್ಲಿಸಿರ್ತಕ್ಕಂಥ ವರದಿಯನ್ನು ಕ್ಯಾಬಿನೆಟ್ಗೆ ಮಂಡಿಸಲಾಗಿದೆ. ಕ್ಯಾಬಿನೆಟ್ಗೆ ಮಂಡಿಸಲಾಗಿ ಕೆಲವು ವಿವರಗಳನ್ನು ಸಹಜವಾಗಿ ತಾಂತ್ರಿಕ ವಿವರಗಳನ್ನೆಲ್ಲವನ್ನು ಹೇಳಿದ್ದಾರೆ. ದೇ ವರ್ ಓಪನ್ ಓನ್ಲಿ ಟುಡೇ. ಇವತ್ತು ಅವನ್ನೇನು ಓಪನ್ ಮಾಡಿದ್ದೇವೆ ಆ ಮಾಹಿತಿಗಳನ್ನು ಎಲ್ಲ ಸಚಿವ ಸಂಪುಟದ ಸದಸ್ಯರಿಗೆ ಹಂಚಿಕೆ ಮಾಡ್ಕೋತೀವಿ. 17ನೇ ತಾರೀಕಿಗೆ ಚರ್ಚೆ ಮಾಡ್ತೀವಿ. ಅದರ ನಿರ್ಣಯ ಮತ್ತು ಅದ್ರಾಗ ಏನಾರ ಬದಲಾವಣೆ ಹೇಳೋದಿದ್ರೆ ಅದೇನೈತಿ ಅದನ್ನು ತಮ್ಮ ಎದುರಿಗೆ ಬಂದು ಡೇಟಾ ವಿಲ್ ಬಿ ಅವೈಲಬಲ್. 17 ಆದಮೇಲೆ ಡೇಟಾ ವಿಲ್ ಬಿ ಅವೈಲಬಲ್. 17 ಆದಮೇಲೆ. ರೈಟ್.